ನಮ್ಮ ಮಾವನ ತೋಟದಲ್ಲಿ ವನಭೋಜನ ಇತ್ತು ಆ್ಯಂಡ್ ನಾವು ಇದಕ್ಕೆ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ, ಏನೇನು ತಯಾರಿ ಮಾಡ್ಕೊಂಡ್ವಿ ಅಂತ ನೋಡೋಣ. ಆಲ್ಸೋ ವಿಡಿಯೋಲಿ ನನ್ನ ಫುಲ್ ಗಂಟ್ಲು ಹಾಳಾಗೋಗಿತ್ತು, ಸೊ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾವು ಫಸ್ಟ್ ಹೋಗಿದ್ದು ಚಿಕ್ಕಪೇಟೆಗೆ. ಸೊ ರಿಟರ್ನ್ ಗಿಫ್ಟ್ಸ್ಗೆ ಮತ್ತು ತಾಂಬೂಲಕ್ಕೆ, ಕುಂಕುಮ ಕೊಡೋಕ್ಕೆ ಎಲ್ಲ ಬ್ಯಾಗ್ ಬೇಕಿತ್ತು, ಬ್ಲೌಸ್ ಪೀಸ್ ಬೇಕಿತ್ತು. ವಿ ವಾಂಟೆಡ್ ಸಮಥಿಂಗ್ ಇನ್ ಕಾಟನ್, ವೆರಿ ಯೂನಿಕ್. ಸೊ ಚಿಕ್ಕಪೇಟೆಗಿಂತ ಬೇರೆ ಕಡೆ ಚೆನ್ನಾಗಿರಲ್ಲ ಹೋಲ್ಸೇಲಲ್ಲಿ ಅಂತ, ಸೊ ವಿ ವೆಂಟ್ ಟು ಚಿಕ್ಕಪೇಟೆ. ಅದೆಲ್ಲ ಶಾಪಿಂಗ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಸ್ನ್ಯಾಕ್ಸು, ಆಮೇಲೆ ಪರ್ಸ್ನಲ್ ಶಾಪಿಂಗು, ಕಡಲೆ ಗಿಡ ಎಲ್ಲ ತಗೊಂಡು ನಾವು ವನಭೋಜನ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ, ತೋಟ ಹೆಂಗಿತ್ತು, ಏನೇನು ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ಲಿ ಅವತ್ತಿನ ದಿನ ತುಂಬ ಬೇಗ ಹೊರಡಬೇಕಾಗಿತ್ತು. ಐ ಥಿಂಕ್ ಒಂದು 6-6:30ಗೆಲ್ಲ ನಾವು ಹೊರಟಿದ್ವಿ ಅನ್ಸುತ್ತೆ ಮನೆಯಿಂದ. ಸೊ ನಾನೊಂದು ಸೀರೆ ಹಾಕೊಂಡಿದ್ದೆ. ಇಟ್ ವಾಸ್ ಅ ವೆರಿ ನಾರ್ಮಲ್ ಕಾಟನ್ ಸ್ಯಾರಿ. ಇದು ನಾನು ಒಂದು ಎಕ್ಸಿಬಿಷನಲ್ಲಿ ತೊಗೊಂಡಿದ್ದು, ಕಾಟನ್ ಎಕ್ಸಿಬಿಷನಲ್ಲಿ. ಆ್ಯಂಡ್ ಇಟ್ ವಾಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ವೆದರು ಒಂದು ಲೆವೆಲಿಗೆ ಚೆನ್ನಾಗೇ ಇತ್ತು. ಆ್ಯಂಡ್ ಮೋರ್ ಇಂಟ್ರೆಸ್ಟಿಂಗ್ ಪಾರ್ಟ್ ವಾಸ್ ನಮ್ಮ ಮಾವ ಅಲ್ಲಿ ತೋಟದ ಹತ್ರ ಒಂದು ಶವರ್ ಥರ ಸೆಟ್ ಮಾಡಿದ್ರು, ಬೋರ್ವೆಲ್ಲಿಂದ ನೀರೆಲ್ಲ ಹಾಕಿ, ಪೈಪಿಂದೆಲ್ಲ ಹಾಕಿ. ಸೊ ದಟ್ ವಾಸ್ ದ ಮೇನ್ ಅಟ್ರಾಕ್ಷನ್ ಮಕ್ಕಳಿಗೆ ಅಂತ. ಆ್ಯಂಡ್ ದಟ್ ಇಸ್ ಎಕ್ಸಾಕ್ಟ್ಲಿ ಹೌ ವಿ ಇನ್ವೈಟೆಡ್. ಸೊ ನೋಡೋಣ ಬನ್ನಿ ಹೆಂಗಿತ್ತು ಅಂತ. ಹಾಯ್ ಸ್ಪರ್ಶ, ಓಯ್ ಹಾಯ್ ಮಾಡೆ. ಎಲ್ಲ ರಿಲೇಟಿವ್ಸ್ ತುಂಬ ಜನ ಬಂದಾಗಿತ್ತು ಆ್ಯಂಡ್ ನಾವು ಬಂದಮೇಲೂ ತುಂಬ ಜನ ಬಂದರು. ಆ್ಯಂಡ್ ಅಲ್ಲೇ ತಿಂಡಿ ಇತ್ತು, ಉಪ್ಪಿಟ್ಟು ಮತ್ತು ಹಲ್ವಾ ಎಲ್ಲ ಮಾಡಿದರು. ಸೊ ನಾವು ಎಲ್ಲೂ ಗ್ಯಾಪ್ ತೊಗೊಳ್ಳಿಲ್ಲ, ಬ್ರೇಕ್ ತೊಗೊಳ್ಳಿಲ್ಲ, ಸುಮ್ಮನೆ ನಾವು ಡೈರೆಕ್ಟಾಗಿ ಇಲ್ಲಿಗೆ ಬಂದುಬಿಟ್ವಿ. ಸೊ ಇಲ್ಲೇ ತಿಂಡಿ ಎಲ್ಲ ಆಯಿತು. ಅದಾದಮೇಲೆ ಪೂಜೆ ತುಂಬ ಲೇಟಾಗೇ ಆಯಿತು. ಅಲ್ಲಿ ಒಂದು ಪೂಜೆನೂ ಮಾಡಿದರು ತೋಟದಲ್ಲಿ. ಬಟ್ ಅದಕ್ಕಿಂತ ಮುಂಚೆ ವಿ ಎಂಜಾಯ್ಡ್ ಅ ಲಾಟ್. ಸಾಕು ಅಂದರೆ ಇವಾಗ ಶುರು ಮಾಡ್ಕೊಂಡಿವೆ ಅವು, ಇನ್ನು ಬಟ್ಟೆ ಹರಿದು ಧೂಳಾಗಿ. ಓಕೆ, ಸೊ ನಾವು ಫಸ್ಟ್ ತಿಂಡಿ ತಿಂದ್ಕೊಂಡು ತೋಟ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದ್ವಿ. ಫಸ್ಟ್ ಟೈಮ್ ನಾವು ಈ ತೋಟ ನೋಡ್ತಾ ಇದ್ದಿದ್ದು. ಆ್ಯಂಡ್ ತುಂಬ ಚೆನ್ನಾಗಿತ್ತು, ತುಂಬ ಕಾಮ್ ಆಗಿತ್ತು. ಮರಗಳು ಇದ್ದಿದ್ದರಿಂದ ವೆದರ್ ಅಂತೂ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತಾ ಇತ್ತು, ಫುಲ್ ತಣ್ಣಗಿತ್ತು. ವಿ ವೆಂಟ್ ಫಾರ್ ಅ ವಾಕ್ ಆ್ಯಂಡ್ ದೆನ್ ಆರುಷ್ ನನ್ನ ಕಸಿನ್ ಮಗು ಜೊತೆ ಆಟ ಆಡ್ತಾ ಇರೋದು. ಅವೆರಡರದ್ದು ಆಲ್ಮೋಸ್ಟ್ ಸೇಮ್ 3 months ಗ್ಯಾಪ್ ಇದೆ ಅಷ್ಟೇ ಹುಟ್ಟಿದ್ದು. ಆ್ಯಂಡ್ ದೇ ಆರ್ ಪ್ರಿಟಿ ಕ್ಲೋಸ್ ವೆನ್ ದೇ ಮೀಟ್. ಆ್ಯಂಡ್ ತುಂಬ ಡಿಫ್ರೆನ್ಸ್ ಇದೆ, ಒಂದು ಹುಡುಗಿರ ಪ್ರಿಫರೆನ್ಸ್ಗೂ ಹುಡುಗರ ಪ್ರಿಫರೆನ್ಸ್ಗೂ ಟಾಯ್ಸ್ದೆಲ್ಲ ತುಂಬ ಡಿಫರೆನ್ಸ್ ಇರುತ್ತೆ. ಬಟ್ ಇಟ್ಸ್ ಸೋ ಕ್ಯೂಟ್ ಟು ಸಿ ಆರ್ ಚಿಲ್ಡ್ರನ್. ಇವಾಗ ನಾವು ಕಸಿನ್ಸ್ ಆಗಿ ಎಷ್ಟು ಕ್ಲೋಸ್ ಆಗಿದ್ವಿ, ಅದಾದಮೇಲೆ ನಮ್ಮ ಮಕ್ಕಳು ಕ್ಲೋಸ್ ಆಗಿದ್ದಾರೆ ಅಂದರೆ ಇಟ್ಸ್ ಅ ರಿಯಲಿ ನೈಸ್ ಥಿಂಗ್ ಅನ್ಸುತ್ತೆ ನನಗೆ. ಆ್ಯಂಡ್ ನೆಕ್ಸ್ಟ್ ಮಾವ ತೋಟದಲ್ಲಿ ಅದೇ ಹೇಳಿಲ್ವಾ ಶವರ್ ಅರೇಂಜ್ ಮಾಡಿದರು. ಆ್ಯಂಡ್ ಆಲ್ಸೋ ಎಳ್ನೀರು, ತೋಟದ್ದೇ ಫ್ರೆಶ್ ಎಳ್ನೀರು. ಆ್ಯಂಡ್ ಆಲ್ಸೋ ಬೇರೆ ತೋಟದ್ದೆಲ್ಲ ಹಣ್ಣು, ಬಾಳೆಹಣ್ಣು ಆ್ಯಂಡ್ ಚೇಪೆಕಾಯಿ, ಸೀಬೆಕಾಯಿ ಅಂತಾರಲ್ಲ ಅದು ಎಲ್ಲ ಫ್ರೆಶ್ ಆಗಿ ಅರೇಂಜ್ ಮಾಡಿದ್ರು. ಆ್ಯಂಡ್ ಇಟ್ ವಾಸ್ ಸೋ ಗುಡ್. ಅವರಂತೂ ಎಷ್ಟು ಕೊಚ್ತಾ ಇದ್ರು ಅಂದರೆ ಎಳ್ನೀರನ್ನ ಅನೂಪ ಅಂತೂ ಒಂದು 5-6 ಕುಡ್ದ ಅನ್ಸುತ್ತೆ. ಆ್ಯಂಡ್ ಎಲ್ಲರೂ ಒಂದಾದ್ಮೇಲೆ ಒಂದು ಬ್ರೇಕ್ ತೊಗೊಂಡು ಹುಡುಗರು ಎಸ್ಪೆಷಲಿ ಫುಲ್ ಎಂಜಾಯ್ ಮಾಡಿದ್ರು. ಒಂದು 5-6 ಫುಲ್ ಕುಡಿತಾನೇ ಇದ್ರು ಎಳ್ನೀರು ಅವ್ರುಗಳು. ಆ್ಯಂಡ್ ದೇ ಎಂಜಾಯ್ಡ್ ಅ ಲಾಟ್. ನನಗೆ ಒಂದೇ ಕುಡಿಯೋಕ್ಕಾಗಿದ್ದು, ಅದಕ್ಕಿಂತ ಜಾಸ್ತಿ ಆಗಲಿಲ್ಲ. ಆ್ಯಂಡ್ ನಂಗೆ ಗಂಟ್ಲು ಬೇರೆ ಫುಲ್ ಹಾಳಾಗೋಗಿತ್ತು. ಸೊ ಐ ಡಿಡ್ ನಾಟ್ ವಾಂಟ್ ಟು ರಿಸ್ಕ್ ಇಟ್. ಆ್ಯಂಡ್ ಕೆಪಾಸಿಟಿನೂ ಇರಲಿಲ್ಲ ನನಗೆ. ಆ್ಯಂಡ್ ವಾಶ್ರೂಮ್ಗೆಲ್ಲ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಐ ಜಸ್ಟ್ ಹ್ಯಾಡ್ ಒನ್. ಅದಾದಮೇಲೆ ಇವರು ಎಷ್ಟು ಕೊಚ್ಚಿಯಾರೆ ಅಂದರೆ ಆಲ್ಮೋಸ್ಟ್ 1.5 to 2 hour ಫುಲ್ಲು ಕಂಟಿನ್ಯೂಸ್ ಆಗಿ ಕೊಚ್ತಾ ಇದ್ರು. ಆ್ಯಂಡ್ ನಾವು ಹೋಗ್ಬೇಕಾದ್ರೂ ನಮಗೆ ತೊಗೊಂಡೋಗೋಕ್ಕೆ ಊರಿಗೆ ಎಲ್ಲ ಕೊಟ್ಟಿದ್ರು. ನಾವು ಮನೇಲಿ ಆಲ್ಮೋಸ್ಟ್ ಒಂದು 30, ನಾನು ಅನೂಪ ಎಣಿಸಿದ್ವಿ ಮನೆಗೆ ಬಂದು. ಆಲ್ಮೋಸ್ಟ್ ಒಂದು 30 ಎಳ್ನೀರನ್ನ ನಮಗೆ ಕೊಟ್ಟಿದ್ರು ಮನೆಗೆ ತೊಗೊಂಡೋಗೋಕ್ಕೆ. ಆ್ಯಂಡ್ ಇಟ್ ವಾಸ್ ರಿಯಲಿ ಸ್ವೀಟ್. ಅಲ್ಲಿ ಕುಡ್ದಿದ್ದಾಗಂತೂ ಫುಲ್ ಫ್ರೆಶ್ ಆಗಿತ್ತು. ಅದಾದಮೇಲೆ ಮನೆಗೆ ತಂದು ವಿ ಎಂಜಾಯ್ಡ್ ಅ ಲಾಟ್. ನಮ್ಮ ರಿಲೇಟಿವ್ಸ್ಗೂ 2 ಕೊಟ್ವಿ ನಾವು. ಆ್ಯಂಡ್ ಆರುಷು ಚೆನ್ನಾಗಿ ಎಂಜಾಯ್ ಮಾಡ್ತು. ಆ್ಯಂಡ್ ನಾನು ಕುಡ್ದೆ. ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್, ವೆರಿ ಸ್ವೀಟ್. ಇದು ಕಾಲ್
ಅಲ್ಪಾಗದು ಆಗಿಲ್ಲ. ನೈ ಸಾರು ಅಲ್ಲಿ ಅಲ್ಲಿ ಅಡ್ಗೆ ಅವ್ರ ಹತ್ರ ತಗೊಂಡೋದ್ರೆ ಹೆಚ್ಚು ಅವಳು ಶ್ವೇತಾ ಹಾಕಿಸ್ಕೊಂಬಂದಿದ್ಲು ಉಪ್ಪೆಲ್ಲ ಹಾಕೊಂಡು. ತಗೊಂಡವರು ಉಪ್ಪು ಮೆಣಸಿನ ಪುಡಿ ತಗೋಬಹುದು. ಅದೇನದು ತಗೊಂಡವ್ರು ಉಪ್ಪು ಮೆಣಸಿನ ಪುಡಿ ತಗೋಬಹುದು. ನಿಂಬೆಹಣ್ಣ. ಓ ಬನ್ನಿ. ಇವಾಗ ಸೂಪರ್ ಇರೋದು ನೋಡಕ್ಕೆ. ಒಂದು ಪುಟಾಣಿ ಹಣ್ಣಾಗಿರೋದಿದ್ರೆ ಕೊಡಿ. ಎಲ್ಲ ಗಟ್ಟಿನೇ ಇದೆ, ಹಣ್ಣು ಅಂತ ಯಾವ್ದು ಇಲ್ಲ. ಉಪ್ಪು ಮೆಣಸಿನ ಪುಡಿ ಚೆನ್ನಾಗಿದೆಯಾ? ತೋರ್ಸಾರು ತಿನ್ನು ನೋಡು ಹೆಂಗಿದೆ ಹೇಳು. ನೈಸ್ ಯಮ್ ಯಮ್. ಎಳ್ನೀರ್ಗಿಂತ ಕಾಯು ಅದ್ಭುತವಾಗೈತೆ. ಹಣ್ಣಂತದ್ದು ಇದ್ದೇ ಇಲ್ಲ ಅಲ್ಲ. ನೀನು ತಿನ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಕಿರ್ಚಬೇಡ. ಸಾಕು ಬನ್ನಿ. ತೋಟಕ್ಕೆ ಬಂದ್ಬಿಟ್ಟು ಎಳ್ನೀರು ಅಷ್ಟೊಂದು ಸಿಕ್ಕದಿಲ್ಲ. ಎಳ್ನೀರು ಕೊಡದೆ ನಮ್ಮ ಮಾವಂಗೆ ಈ ಫಂಕ್ಷನ್ ಅರೇಂಜ್ ಮಾಡೋದು ತುಂಬ ಎಕ್ಸೈಟಿಂಗ್ ಆಗೇ ಇತ್ತು. ಬಟ್ ದ ಮೇನ್ ಎಕ್ಸೈಟ್ಮೆಂಟ್ ಆ್ಯಂಡ್ ದ ಮೇನ್ ಅಟ್ರಾಕ್ಷನ್ ವಾಸ್ ಅವ್ರು ಕಾಲ್ ಮಾಡಿ ಇನ್ವೈಟ್ ಮಾಡ್ತಿದ್ದಾಗ ಎಲ್ಲರಿಗೂ ಹೇಳ್ತಾ ಇದ್ದಿದ್ದೆ ಒಂದು ಸೆಟ್ ಬಟ್ಟೆ ತೊಗೊಂಬಂದ್ಬಿಡಿ, ನಾವು ಏನೋ ನೀರಲ್ಲೆಲ್ಲ ಆಟ ಆಡೋಣ, ಒಂದು ಸೆಟ್ ಬಟ್ಟೆ ತೊಗೊಂಬಂದ್ಬಿಡಿ ನೀರಲ್ಲೆಲ್ಲ ಆಟ ಆಡೋಣ ಅಂತ. ಆ್ಯಂಡ್ ನಾನು ಬೈತಾ ಇದ್ದೆ ಡ್ರೆಸ್ ಚೇಂಜ್ ಎಲ್ಲ ಮಾಡೋಕ್ಕೆ ಎಲ್ಲಿ ಜಾಗ ಇರುತ್ತೆ ಅಂತೆಲ್ಲ. ಸೊ ಅದೆಲ್ಲ ಹೇಳಿದ್ಮೇಲೆ ಅವರು ಬೇರೆ ಕಡೆ ಶಾಮಿಯಾನ ಹಾಕಿ ಡ್ರೆಸ್ ಚೇಂಜ್ಗೆಲ್ಲ ಅರೇಂಜ್ ಮಾಡಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಹಿ ವಾಸ್ ಲೈಕ್ ಆಡು ಶಿಬ್ಬು ಅಂತ. ಹಿ ಕಾಲ್ಸ್ ಮೀ ಶಿಬ್ಬು, ದಟ್ಸ್ ಮೈ ಪೆಟ್ ನೇಮ್. ಆ್ಯಂಡ್ ಮಕ್ಕಳಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ರು. ಚಳಿನೇ ಆಗ್ತಾ ಇರಲಿಲ್ಲ ಅವಕ್ಕೆ. ಚಳಿ ಆದ್ರೂ ಗಡ ಅಂತ ನಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಇದ್ದಿದ್ದೇ ಅದು. ಒಂದು ಸ್ವಲ್ಪ ಹೊತ್ತು ಚಿಕ್ಕವರು ಆಟ ಆಡಿದ್ರು, ಆಮೇಲೆ ಒಬ್ಬರಾದ್ಮೇಲೆ ಒಬ್ಬರು ಆ್ಯಡ್ ಆಗಕ್ಕೆ ಹೋದರು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಮದೇ ಆಗಿದ್ದರಿಂದ ಯಾರು ನೋಡ್ತಾರೆ ಅಂತ ಇರಲಿಲ್ಲ, ಬೇರೆಯವ್ರು ಬರ್ತಾರೆ ಅಂತ ಇರಲಿಲ್ಲ. ವಿ ಹ್ಯಾಡ್ ದ ಕಂಪ್ಲೀಟ್ ಪ್ರೈವಸಿ. ಆ್ಯಂಡ್ ಮಾವ ಇದು ಹೇಳ್ತಾ ಇದ್ದಾಗ ನೀರಲ್ಲೆಲ್ಲ ಆಟ ಆಡೋದಿರುತ್ತೆ ಅಂತ, ಲೈಕ್ ಯಾರು ಆಟ ಆಡ್ತಾರೆ ಅಂತ. ಬಟ್ ದೆನ್ ಇಟ್ ಆ್ಯಕ್ಚುಲಿ ಗಾಟ್ ರಿಯಲಿ ನೈಸ್. ಆ್ಯಂಡ್ ಎಲ್ಲರೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು. ದೊಡ್ಡವರು ಇಳಿದಲ್ಲೇ ಇರೋರು ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ನಾನು ಇಳಿಲಿಲ್ಲ. ಐ ಥಾಟ್ ನಾನು ಆಮೇಲೆ ಇಳಿಯೋಣ ಅಂತ, ನಾನು ಸೀರೆ ಉಟ್ಕೊಂಡಿದ್ದೆ ಅಂತ. ಬಟ್ ಮಕ್ಕಳು ಆಟ ಆಡಿದ್ದು ನೋಡಿ ನನಗೆ ತುಂಬ ಖುಷಿ ಆಯಿತು. ಐ ಡಿಡ್ ನಾಟ್ ಮಿಸ್ ಪ್ಲೇಯಿಂಗ್ ವಿತ್ ದೆಮ್. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆರುಷು ಮತ್ತು ಸ್ಪರ್ಶ ಅಂತೂ ತುಂಬ ಎಂಜಾಯ್ ಮಾಡಿದ್ರು. ಆಮೇಲೆ ದೊಡ್ಡವರು ಒಬ್ಬರಾದ್ಮೇಲೆ ಒಬ್ಬರು ಸೇರಿಕೊಂಡ್ರು. ಮುಂದೆನೂ ತುಂಬ ಚೆನ್ನಾಗಿದೆ, ನೀರೆಲ್ಲ ನಿಂತೋಯ್ತು. ಆ್ಯಂಡ್ ಇಟ್ ವಾಸ್ ವೆರಿ 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 ನೈಸ್. ಊಟಕ್ಕಿಂತ ಮುಂಚೆ ಎಳ್ನೀರು ಕುಡಿದು ಹಣ್ಣೆಲ್ಲ ತಿಂದು ದಿಸ್ ವಾಸ್ ದ ಬೆಸ್ಟ್ ಥಿಂಗ್ ಟು ಡೂ ಅನ್ನಿಸ್ತು. ಅಯ್ಯೋ ಅದು ಹಾರಿಸ್ಕೊತಾನೆ. ನಡು ನೀರಲ್ಲಿ ಕೈ ಬಿಡೋದು ಅಂತಿದೆ. ನೀರು ಬಿಡಿ. ನೀರು ಬರ್ತಂತ ತಂಗಿ ಬಂದು ಹೌದಾ? ಬೇಗ ಇನ್ನೊಂದ್ಸತಿ ಆ್ಯಂಡ್ ದೆನ್ ಆಟಾಡಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ಒಂದು ಸ್ವಲ್ಪ ಪೂಜೆ ಮಾಡಿ ತೋಟ ತೊಗೊಂಡಿದ್ದಕ್ಕೆ ಒಂದು ಜಸ್ಟ್ ಸ್ಮಾಲ್ ಪ್ರೇಯರ್ ಅಂತಲೇ ಹೇಳ್ಬೋದು, ಎಲ್ಲ ಒಳ್ಳೇದಾಗಲಿ ಅಂತ. ಸೊ ಅದೆಲ್ಲ ಮುಗಿಸ್ಕೊಂಡು ಇಟ್ ವಾಸ್ ನೆಕ್ಸ್ಟ್ ಊಟ ಟೈಮ್. ಆ್ಯಂಡ್ ಮಾವನ್ ಬರ್ಡೇ ಇತ್ತು ಅದೇ ಟೈಮಲ್ಲಿ. ಸೊ ಅದರ ನೆಕ್ಸ್ಟ್ ಡೇನೇ ನಾವು ಇದು ಪೂಜೆ ಎಲ್ಲ ಇಟ್ಕೊಂಡಿದ್ದು ತೋಟದಲ್ಲಿ. ಸೊ ವಿ
ದೇ ಆಲ್ ಸೆಲೆಬ್ರೇಟೆಡ್ ಹಿಸ್ ಬರ್ಡೇ ಆಸ್ ವೆಲ್. ಆರುಷ್ ಕೇಕ್ ಬೇಡ ಅಂತ ಬಟ್ ಈ ವೆಂಟ್ ಫಾರ್ ದ ಚೆರಿ. ಆ್ಯಂಡ್ ಗಿಫ್ಟ್ ಕೊಡ್ಬೇಕಾದ್ರೆ ಫುಲ್ ಫ್ಲಾಪ್ ಮಾಡ್ತು, ಏನು ಅಂತಾನೆ ಹೇಳ್ಬಿಡ್ತು. ಬಟ್ ಇಟ್ ವಾಸ್ ವೆರಿ ಕ್ಯೂಟ್. ಅದಾದ್ಮೇಲೆ ನಾವು ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಹೊರಟ್ವಿ. ಆ್ಯಂಡ್ ದ ಡೇ ವಾಸ್ ರಿಯಲಿ ನೈಸ್. ಐ ರಿಯಲಿ ಹೋಪ್ ಯು ಗೈಸ್ ಲೈಕ್ ಇಟ್. ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದ್ರೆ ಇಟ್ ವಿಲ್ ಹೆಲ್ಪ್ ಮಿ ಅ ಲಾಟ್ ಆ್ಯಂಡ್ ಐ ಹ್ಯಾವ್ ಲಾಟ್ಸ್ ಟು ಶೇರ್ ವಿತ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಚಿನ್ನಿ ಹ್ಯಾಪಿ ಬರ್ಡೇ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳು. ಇಂಚಲಿ ಹೇಳಪ್ಪ, ಏನು ಹೇಳಿದೆ? ಇಂಚಲಿ ಹೇಳಮ್ಮ, ಏನು ಹೇಳಿದೆ ಹೇಳಮ್ಮ ಇಂಚಲಿ. ಓಪನ್ ಮಾಡಲಾ? ಫೋಟೋ ಏನಾಗಿದೆ? ತೆಗಿ. ಓ ಏನು ಸಿಬ್ಬು ಏನು ಸಿಬ್ಬು. ಅಲ್ಲಿ ಭಟ್ರು ಬಿಡಿಸ್ತೋರು ಎಲ್ಲ ಹೆಂಗಸ್ಬಿಟ್ಟಾರಲ್ಲ, ಅವ್ರೊಂದು 4 ಜನ ಬರ್ತಾರಂತ. ಏನೋ ಯಾರು ಅನ್ನೋ ಫುಲ್ ಲೋಡ್ ಆಗಿ ಹೋಗ್ತಾರೆ. ಅಲ್ಲಿ ಇನ್ನೊಂದು 15 ಇದೆ. ಎಲ್ಲಿ ಹಾಕೊಂಡು ಹೋಗಪ್ಪ, ನೀ ಹಾಕೊಂಡ. ಹಾಂ ಹಾಕಿ ನಾನಪ್ಪ ಬೇಕಷ್ಟು ಹಾಕಿ. ಎಷ್ಟು ಹಾಕಿದೆನಪ್ಪ? ಕೈ ಬಿಡುವನಪ್ಪ, ನಿಲ್ತಾನವನು. 1 2 3 4 5 6 7 8 9 10 ಸಾಕು ಕಂದ.